ನಿನ್ನೆ ಕಲ್ಲಂದೆಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಬೆಂಚೆಗೇಟ್ ಅನ್ನಂತ ಒಂದು ಗ್ರಾಮದಲ್ಲಿ ಒಂದು ಜಗದಾಂಬ ಅನ್ನಂತ ಒಂದು ಜ್ಯುವೆಲರಿ ಶಾಪ್ ಇದೆ. ಸೊ ಆ ಜ್ಯುವೆಲರಿ ಶಾಪ್ ಅಲ್ಲಿ ಒಬ್ಬ ಹುಡುಗ ಮತ್ತು ಅವರ ಅಜ್ಜಿ ಕೂತಿರ್ತಾರೆ. ಸೊ ಅವರು ಶಾಪ್ ಅಲ್ಲಿ ಇದ್ದಾಗ ಸುಮಾರು 2 ಗಂಟೆ ಸಮಯದಲ್ಲಿ 3 ಜನ ಅಪರಿಚಿತ ವ್ಯಕ್ತಿಗಳು ಶಾಪ್ ಒಳಗೆ ಹೋಗ್ತಾರೆ. ಅವ್ರ ಜೊತೆ ಮಾತಾಡಕ್ಕೆ ಪ್ರಯತ್ನ ಮಾಡಿ ಏಕಾಏಕಿ ಈ ಮೆಣಸಿನಕಾಯಿ ಪೌಡರ್, ಚಿಲ್ಲಿ ಪೌಡರ್ ಅನ್ನು ಅವರಿಗೆ ಕಣ್ಣಲ್ಲಿ ಮತ್ತು ಮುಖದಲ್ಲಿ ಹಾಕಿ ಅಲ್ಲಿರುವ ಗೋಲ್ಡ್ ಆರ್ನಮೆಂಟ್ಸ್ ಮತ್ತು ಈ ರೋಲ್ಡ್ ಗೋಲ್ಡ್ ಆರ್ನಮೆಂಟ್ಸ್ ಮತ್ತು ಸಿಲ್ವರ್ ಅದನ್ನು ಕಟ್ಕೊಂಡು ಆಮೇಲೆ ಅವರು ಬಂದಿರುವ ವಾಹನದಲ್ಲಿ ವಾಪಸ್ಸು ಓಡೋಗ್ತಾರೆ. ಈ ಮಾಹಿತಿಯನ್ನು ಅಲ್ಲಿ ಲೋಕಲ್ ಸಾರ್ವಜನಿಕರು ಇಮಿಡಿಯೇಟ್ ಆಗಿ ನಮಗೆ ಕಲ್ಲಂಬೆಲ್ಲ ಪೊಲೀಸರಿಗೆ ಮಾಹಿತಿ ತಿಳಿಸ್ತಾರೆ. ಆಮೇಲೆ ಅಲ್ಲಿರುವ ಒಬ್ಬ ಸಾರ್ವಜನಿಕ ಟೀಮ್ ಒಂದು ಅವ್ರ ಗಾಡಿ ಹಿಂಬಾಲಿಸ್ತಾರೆ, ನಮಗೆ ಆ ಗಾಡಿ ಲೊಕೇಶನ್ ಕೊಡ್ತಾರೆ. ಇಮಿಡಿಯೇಟ್ ಆಗಿ ನಮ್ಮ ಕಲ್ಲಂಬೆಲ್ಲ ಸಬ್ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ ಶಿರಾ ರೂರಲ್ ಶ್ರೀನಿವಾಸ್ ಅವರು, ಕಲ್ಲಂಬೆಲ್ಲ ಸಬ್ ಇನ್ಸ್ಪೆಕ್ಟರ್ ಬೈರೇಗೌಡ ಅವರು ಮತ್ತು ಅವರು ಹಿಂದೆ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಅದೇ ಸಮಯದಲ್ಲಿ ಶಿರಾ ನಗರದಲ್ಲಿ ಹಿಂದೂ ಸಮಾಜೋತ್ಸವಕ್ಕೋಸ್ಕರ ನಮ್ಮ DSP ಅವರು, ಶೇಖರ್ ಅವರು ಮತ್ತು ಗೋಪಾಲ್ ಅವರು, ಅಡಿಷನಲ್ SP ಕ್ರೈಮ್ ಅವರು ಊರಲ್ಲಿ ಇದ್ದಿರ್ತಾರೆ ಶಿರಾ ಟೌನ್ ಅಲ್ಲಿ. ಈ ಮಾಹಿತಿ ಬಂದ ತಕ್ಷಣ ಇವರು ಸಹ ಬೇರೆ ಡೈರೆಕ್ಷನ್ ಇಂದ ಹೋಗ್ತಾರೆ ಗಾಡಿ ಇಟ್ಕೊಳ್ಳಕ್ಕೆ. ಅವಾಗ ಈ ಬೊಲೆರೋ ಗಾಡಿ ಏನು ಅಕ್ಯೂಸ್ಡ್ಗಳು ಇದ್ದಾರೆ ಅದರಲ್ಲಿ ಅವರು ತಾವರೆಕೆರೆ ಕಡೆ ಹೋಗ್ತಾರೆ. ಸೊ ಅಲ್ಲಿ ನಾವು ಈಗಾಗಲೇ ಇರುವ ಮಾಹಿತಿಯಿಂದ ತಾವರೆಕೆರೆ ಪೊಲೀಸರಿಂದ ನಾವು ಚೆಕ್ ಪೋಸ್ಟ್ ಹಾಕಿರ್ತೀವಿ, ಎಲ್ಲಾ ಕಡೆ ಅಲರ್ಟ್ ಮಾಡಿರ್ತೀವಿ ಕಂಟ್ರೋಲ್ ರೂಮ್ಸ್ ಇಂದ. ಸೊ ಹಾಗಾಗಿ ಅವರು ಮುಂದಕ್ಕೆ ಹೋಗೋಕೆ ಸಾಧ್ಯ ಇರೋದೇ ಕಾರಣದಿಂದ ಅವರು ಸಡನ್ ಆಗಿ ಯೂಟರ್ನ್ ತಗೊಳ್ತಾರೆ. ಯೂಟರ್ನ್ ತಗೊಂಡು ಬೋನಹಳ್ಳಿ ಅಂತ ಒಂದು ಗ್ರಾಮದ ಹತ್ರ ನಮ್ಮ ಅಡಿಷನಲ್ SP ಅವರು ಮತ್ತು DSP ಅವರು ಇರುವಂತ ಗಾಡಿಗೆ ಮುಖಾಮುಖಿಯಾಗಿ ಬರ್ತಾರೆ. ಆವಾಗ ತ್ರುಟಿಯಲ್ಲಿ ಅವರು ಎಸ್ಕೇಪ್ ಆಗಿ ಒಂದು ನಮ್ಮ ಶಿರಾ ಪಕ್ಕದಲ್ಲಿರುವ ಜಂಗಲ್ ನಲ್ಲಿ ಅವರು ಒಳಗೆ ಹೋಗಿ ನುಗ್ತಾರೆ. ಸೊ ಅಲ್ಲಿ ನಮ್ಮವರಿಗೆ ಕಾಂಟ್ಯಾಕ್ಟ್ ಮಿಸ್ ಆಗುತ್ತೆ. ಸೊ ಇಮಿಡಿಯೇಟ್ ಆಗಿ ಎಲ್ಲ ಪೊಲೀಸರನ್ನು, ಸುತ್ತಮುತ್ತ ಇರುವ ಪೊಲೀಸ್ ಸ್ಟೇಷನ್ ಪೊಲೀಸರನ್ನ ಎಲ್ಲ ಕರೆದುಕೊಂಡು ಮತ್ತು ಮುಖ್ಯವಾಗಿ ನಮ್ಮ ಬೀಟ್ ಮೆಂಬರ್ಸ್ ಏನು ನಮ್ಮ ಪೊಲೀಸ್ ಸ್ಟೇಷನ್ ಇಂದ ಬೀಟ್ ಅಳವಡಿಸಲಾಗಿದೆ, ಆ ಬೀಟ್ ಅಲ್ಲಿರುವ ಪೊಲೀಸರನ್ನು, ಆ ಬೀಟ್ ಅಲ್ಲಿರುವ ಸಾರ್ವಜನಿಕರನ್ನು ಕರೆದುಕೊಂಡು ಬೀಟ್ ಗ್ರೂಪ್ಸ್ ಮೂಲಕ ಎಂಟೈರ್ ಜಂಗಲ್ ಏರಿಯಾನು ಕಾರ್ಡನ್ ಮಾಡಲಾಗಿದೆ. ಸೊ ಹಂಗೆ ಕಾರ್ಡನ್ ಮಾಡಿ ಆಮೇಲೆ ನಾವು ನಮ್ಮ ಡ್ರೋನ್ಸ್ ಸಹಿತ ಯೂಸ್ ಮಾಡಲಾಗಿದೆ. ಡ್ರೋನ್ಸ್ ಅನ್ನು ಆರಿಸಿ ಸೊ ಲೊಕೇಶನ್ ಫಸ್ಟ್ ವೆಹಿಕಲ್ ಲೊಕೇಶನ್ ಪತ್ತೆ ಹಚ್ಚಲಾಗಿದೆ. ಅದಾದ್ಮೇಲೆ ಅವರು ಅಕ್ಯೂಸ್ಡ್ಗಳು ವೆಹಿಕಲ್ ಅನ್ನು ಲಾಕ್ ಮಾಡಿ ಅಲ್ಲಿ ಜಂಗಲಲ್ಲಿ ಬಿಟ್ಟು ಆ ಜಂಗಲಲ್ಲಿ ಓಡೋದು ಆಗಿರುತ್ತೆ. ಸೊ ಆಮೇಲೆ ನಮ್ಮ ಬೇರೆ ಬೇರೆ ತಂಡಗಳೆಲ್ಲ ಓಡಾಡುವಾಗ ಒಬ್ರೊಬ್ರೆ ಇಡೀ ರಾತ್ರಿ ಕೂಂಬಿಂಗ್ ಮಾಡಲಾಗಿ ಸೊ 4 ಜನ ಅಕ್ಯೂಸ್ಡ್ಗಳು, ಒಬ್ಬರು ಡ್ರೈವರು, ಮಿಕ್ಕಿದ 3 ಜನ ಯಾರು ಗಾಡಿ ಗೋಲ್ಡ್ ಶಾಪ್ ಒಳಗಡೆ ಇಟ್ಟಿದ್ದಾರೆ ಅವರು, ಈ 4 ಜನರನ್ನು ಮತ್ತು ಅವರು ಕದ್ದಿರುವ ಪ್ರಾಪರ್ಟಿ ಸಮೇತ, ಬ್ಯಾಗ್ಗಳನ್ನು ಸಮೇತ ನಾವು ಹಿಡ್ಕೊಳ್ಳಲಾಗಿದೆ. ಅವ್ರನ್ನ ಹಿಡ್ಕೊಂಡು ತಕ್ಷಣವೇ ಈ ಮಾಲೀಕರು ಏನಿದ್ದಾರೆ ಜಗದಾಂಬ ದಿನೇಶ್ ಹುಡುಗ ಯಾರ ಕಣ್ಣಲ್ಲಿ ಇದಾಗಿದೆ, ಸೊ ಆ ಮಾಲೀಕರ ಕಡೆಯಿಂದ ಕಂಪ್ಲೇಂಟ್ ತಗೊಂಡು ರಾಬರಿಗೆ FIR ಮಾಡಲಾಗಿದೆ. 309/6 BNS ಅಡಿಯಲ್ಲಿ 27/26 FIR ನಂಬರ್. ಸೊ FIR ಮಾಡಲಾಗಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಸೊ ಮಾಲನ್ನು ನಾವು ಈಗ ಏನು ಮಾಲ್ ಅಂದ್ರೆ ಸುಮಾರು 100 ಗ್ರಾಮ್ ಗೋಲ್ಡ್ 14 ಲಕ್ಷ ವರ್ತ್, 14 lakhs ವರ್ತ್, ಆಮೇಲೆ 1.5 kg ಸಿಲ್ವರ್ ವರ್ತ್ ಆಫ್ 3,25,000, ಆಮೇಲೆ ರೋಲ್ಡ್ ಗೋಲ್ಡ್ ಒಡವೆಗಳು ಈ ಕಡೆ ಇರೋದು ಏನಿದೆ ಅದು
2,75,000 ವರ್ತ್. ಆಮೇಲೆ ಈ ಅಕ್ಯೂಸ್ಡ್ಗಳು ಬಳಸಿರುವ ಆರೋಪಿಗಳು ಬಳಸಿರುವ ಬೊಲೆರೋ RJ16 ರಿಜಿಸ್ಟ್ರೇಷನ್ ಇರುವಂತ ಬೊಲೆರೋ ಅದನ್ನು ಮಾಡಲಾಗಿದೆ. ಮತ್ತೆ ಇವರು ಯೂಸ್ ಮಾಡಿರುವ ಎಲೆಕ್ಟ್ರಾನಿಕ್ ಉಪಕರಣಗಳು ಅಂದ್ರೆ ಬ್ಲೂಟೂತ್ ಇಯರ್ಫೋನ್ಸ್ ಆಗಲಿ, ಮೊಬೈಲ್ ಫೋನ್ಸ್ ಆಗಲಿ, ಇಷ್ಟೆಲ್ಲ ನಾವು ಸೀಸ್ ಮಾಡಲಾಗಿದೆ. ಸೊ ಇದರಲ್ಲಿ ನಾನು ನಮ್ಮ ಪೊಲೀಸ್ ತಂಡ ಮಾಡಿರುವ ಕೆಲಸವನ್ನು ತುಂಬಾ ಅಪ್ರಿಶಿಯೇಟ್ ಮಾಡಕ್ಕೆ ಇಷ್ಟಪಡ್ತಾ ಇದ್ವಿ. ಯಾಕೆಂದ್ರೆ ಅವರು ತೋರಿಸಿರುವ ಸಮಯ ಪ್ರಜ್ಞೆ, ಅವರು ತೋರಿಸಿರುವ ಪ್ರೊಫೆಷನಲಿಸಮ್ ಅಂಡ್ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಇಮಿಡಿಯೇಟ್ ರಿಯಾಕ್ಷನ್ ಪೊಲೀಸರಿಂದ, ಅದನ್ನು ತೋರಿಸಿ ರಾಬರಿ ಅಂತ ಹೀನಿಯಸ್ ಕ್ರೈಮ್ ಏನು ಘೋರ ಕೃತ್ಯ ಅನ್ನು ಇವರು ಇಮಿಡಿಯೇಟ್ಲಿ ಪತ್ತೆ ಮಾಡಿದ್ದಾರೆ. ಸೊ ಮೈ ಕಂಗ್ರ್ಯಾಚುಲೇಷನ್ಸ್ ಟು ಶಿರಾ ಸಬ್ ಡಿವಿಷನ್, ಶಿರಾ ರೂರಲ್ ಸರ್ಕಲ್ ಆಫೀಸ್ ಅಂಡ್ ಕಲ್ಲಂಬೆಲ್ಲ ಪೊಲೀಸ್. ಸೊ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಪ್ರತಿಯೊಬ್ಬ ಕಾನ್ಸ್ಟೇಬಲ್ ಇಂದ ಹಿಡ್ಕೊಂಡು ಎಸ್ಪೆಷಲಿ ಸಾರ್ವಜನಿಕರು, ನಮ್ಮ ಏನು ಬೀಟ್ ಮೆಂಬರ್ಸ್ ಇದ್ದಾರೆ, ಅವರು ಮುಖ್ಯವಾಗಿ ನಾವು ಅಷ್ಟು ಶಾರ್ಟ್ ನೋಟಿಸ್ ಅಲ್ಲಿ ಅಷ್ಟು ಜನರನ್ನು ಮೊಬಿಲೈಸ್ ಮಾಡಕ್ಕೆ ಕಾರಣ ನಮ್ಮ ಬೀಟ್ ಗ್ರೂಪ್ಸ್ ಏನಿದಾವೆ ಅವ್ರಿಗೆ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಬಂದು ನಮ್ಮ ಪೊಲೀಸರಿಗೆ ಎಲ್ಲ ಸಹಾಯ ಮಾಡಿ ಇಮಿಡಿಯೇಟ್ ಆಗಿ ಉಳಿದುಕೊಳ್ಳಕ್ಕೆ ಹೆಲ್ಪ್ ಮಾಡಲಾಗಿದೆ. ಸೊ ಅಕ್ಯೂಸ್ಗಳನ್ನು ಸೆಕ್ಯೂರ್ ಮಾಡಿದೀವಿ. ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಮ್ಯಾಜಿಸ್ಟ್ರೇಟ್ ಅವರ ಮುಂಚೆ ಪ್ರೊಡ್ಯೂಸ್ ಮಾಡಿ 10 days ಪೊಲೀಸ್ ಕಸ್ಟಡಿ ತಗೊಂಡಿದ್ದೀವಿ. ಈ ಕಾಲದಲ್ಲಿ ನಾವು ಮುಂದಿನ ಇನ್ವೆಸ್ಟಿಗೇಷನ್ ಮಾಡಿ ಅವ್ರಿಗೆ ಚಾರ್ಜ್ ಶೀಟ್ ಮಾಡಲಾಗುತ್ತೆ ಅಂಡ್ ಕೋರ್ಟ್ ಅಲ್ಲಿ ಟ್ರಯಲ್ ಟೈಮ್ ನಲ್ಲಿ ಚೆನ್ನಾಗಿ ಇದು ಪ್ರೋಸೆಸ್ ಮಾಡಿಸಿ ನಾವು ಶಿಕ್ಷೆ ಆಗೋ ತರ ನೋಡ್ಕೊಳ್ಳಲಾಗುತ್ತೆ. ಸೊ ಇಲ್ಲಿ ಆರೋಪಿಗಳು ಒಟ್ಟು 4 ಜನ. 4 ಜನರು ಮೂಲತಃ ರಾಜಸ್ಥಾನ್ ರಾಜ್ಯದವರು. ಅರವಿಂದ್ ಸನ್ ಆಫ್ ಭವೇಶ್ ಜಿ, ಸುಮಾರು 28 ವರ್ಷ. ದುಂಗರ್, ಇವರು ಬಾರ್ಮೇರ್ ಜಿಲ್ಲೆಯವರು, ರಾಜಸ್ಥಾನ್. ದುಂಗರ್ ಸಿಂಗ್ ಸನ್ ಆಫ್ ಖುಷ್ ಸಿಂಗ್, 24 ವರ್ಷ. ಇವರು ಜಾಲೋರ್, ರಾಜಸ್ಥಾನ್ ಅವರು, ಜಾಲೋರ್ ಜಿಲ್ಲೆ, ರಾಜಸ್ಥಾನ್. ಆಮೇಲೆ ಮಹೇಂದರ್ ಸಿಂಗ್ ಸನ್ ಆಫ್ ಭವಾನಿ ಸಿಂಗ್, ಇವರು ಸಹ ಜಾಲೋರ್ ಜಿಲ್ಲೆ, ರಾಜಸ್ಥಾನ್ ರಾಜ್ಯದವರು. ಮಧು ಸಿಂಗ್ ಸನ್ ಆಫ್ ಚೈಹಾಲ್ ಸಿಂಗ್, ಇವರು ಸಹ ಜಾಲೋರ್ ಜಿಲ್ಲೆ, ರಾಜಸ್ಥಾನ್ ರಾಜ್ಯದವರು. ಸೊ ಈ 4 ಜನ ರಾಜಸ್ಥಾನ ಅವರು. ಸದ್ಯಕ್ಕೆ ಪರಿಚಯ ಏನು ಕಂಡು ಬರ್ತಾ ಇಲ್ಲ. ಈಗ ನಮಗಿರುವ ಮಾಹಿತಿ ಪ್ರಕಾರ ನಮ್ಗೆ ಕಂಡು ಬಂದಿರೋದು ಏನಂದ್ರೆ, ಇವರು ಶುಕ್ರವಾರ ರಾತ್ರಿ ನಮ್ಮ ತುಮಕೂರು ಜಿಲ್ಲೆಗೆ ಬಂದು ಶನಿವಾರ ರೆಕ್ಕಿ ಮಾಡಿದ್ದಾರೆ. ಶನಿವಾರ ರೆಕ್ಕಿ ಮಾಡಿಕೊಂಡು ಆದಿವಾರ ಈ ಕೃತ್ಯವನ್ನು ನಡೆಸಿದ್ದಾರೆ. ಸೊ ಮಧ್ಯಾಹ್ನದಿಂದ ಶುರುವಾಗಿದೆ. ಘಟನೆ ನಡೆದಿರುವುದು 2 ಗಂಟೆಗೆ. ಸೊ ಮಧ್ಯಾಹ್ನದಿಂದನೇ ಶುರು ಮಾಡಿದ್ರೆ, ಬಟ್ ಇವರು ಅವ್ರನ್ನು ಎಸ್ಕೇಪ್ ಆಗಿ ಜಂಗಲ್ ಒಳಗಡೆಗೆ ಸುಮಾರು 3:30-4 ಅಂತ ಸಮಯದಲ್ಲಿ ಅವರು ಜಂಗಲ್ ಒಳಗಡೆ ಎಂಟರ್ ಆಗ್ತಾರೆ. ಆವಾಗಿಂದ ಹಿಡ್ಕೊಂಡು ಬೆಳಗ್ಗೆ ಸುಮಾರು 7ವರೆಗೂ ಸಹ, ಅಂದ್ರೆ 4ನೇ ಅವನು ಸಿಗುವಕ್ಕೆ ಸುಮಾರು ಮಾರ್ನಿಂಗ್ 7 o'clock ಆಗಿರುತ್ತೆ. ಪೂರ್ತಿ ಇಡೀ ರಾತ್ರಿ ಕುಮ್ಮಿಂಗ್ ಮಾಡಲಾಗಿದೆ. ಅಲ್ಲಿರುವ ನಮ್ಮ ಮೆನ್ನೆಗೆಲ್ಲರಿಗೂ ಊಟ ವ್ಯವಸ್ಥೆ ಅರೇಂಜ್ ಮಾಡಿ ನಾವು ಒಂದು ಸೈಂಟಿಫಿಕ್ ಆಗಿ ಎಂಟ್ರಿ ಎಕ್ಸಿಟ್ ಎಲ್ಲ ನೋಡ್ಕೊಂಡು ಆ ಏರಿಯಾನು ಕಾರ್ಡನ್ ಮಾಡ್ಕೊಂಡು ಆಮೇಲೆ ಒಳಗಕ್ಕೆ ವಿತ್ ಪ್ರಾಪರ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಎಂಟರ್ ಮಾಡಿ ನಾವು ಅದನ್ನು ಸೆಕ್ಯೂರ್ ಮಾಡಲಾಗಿದೆ. ಆ ತರ ಅದು ತೀರಾ ಕತ್ತಲಿತ್ತು ಅಂಡ್ ಮಾಡಕ್ಕೆ ಆಗ್ಲಿಲ್ಲ. ಈಗಾಗಲೇ ನಿಮ್ಮ ಹತ್ರ ಕೆಲವು ವಿಜುವಲ್ಸ್ ಇದಾವೆ. ದಟ್ ಬೊಲೆರೋ ಹೋಗುವಾಗ ಹಿಂದೆಯಿಂದ ಪ್ರೈವೇಟ್ ವ್ಯಕ್ತಿಗಳು ಏನು ಅವರು ಹಿಂದೆ ಇದ್ರು, ಅದು ವಿಜುವಲ್ಸ್ ನಿಮ್ಮ ಹತ್ರ ಇದಾವೆ. ಬಟ್ ಅದು ಅಪಾರ್ಟ್ ಫ್ರಮ್ ದಟ್ ಬೇರೆ ಸದ್ಯಕ್ಕೆ ಏನು ಕ್ರಿಮಿನಲ್ ಹಿಸ್ಟ್ರಿ ಕಂಡು ಬರ್ತಾ ಇಲ್ಲ. ಬಟ್ ಇನ್ನು ನಾವು ಪತ್ತೆ ಮಾಡಲಾಗುತ್ತೆ ಏನಾದ್ರು ಇದೆಯಾ.
Yes.